ಅಣ್ಣ ಆರ ತರ್ಬೇಕಾ ಏನು ನನಗ ಟೈಮ್ ಇಟ್ಕೊಂಡು ಸಾಕಲ್ಲ ನನಗೆ ಕೊಡೋದು ಕೊಡ ಅಂತಿಲ್ಲ ಎಲ್ಲ ಇಲ್ಲ ಬನ್ನಿ
ಹೊಸಬ್ರು ಯಾರು ಬಂದಿರಾ? ಹೊಸಬ್ರು ಏನೇ ಬಂದೇವ? ಎಲ್ಲಿ ಮಣ್ಣು? ಒಳ್ಳೆ ಭಜನೆ ಮಾಡ್ತಿದ್ವಿ, ಬಂದು ನಮ್ಮ ಅಣ್ಣಂಗೆ ಹುಷಾರಿಲ್ಲ, ನಮ್ಮ ಅಪ್ಪಗೆ ಹುಷಾರಿಲ್ಲ, ಏನು ಮಾಡೋದು ನಾವು? ದಿನ ಬರ್ತೀವಿ, ಮೊಬೈಲ್ ಹುಷಾರಿಲ್ಲ, ಗಂಡು ಹುಷಾರಿಲ್ಲ, ಅವೆಲ್ಲ ಕೇಳಿ ಬೇಜಾರಾಗುತ್ತೆ. ಮೆಲ್ಲಕ್ಕೂ ನಾನೇನೇ ಹೇಳ್ತೀಯ ಅಂದರೆ ನಿಮ್ಮ ಅಣ್ಣಂಗೆ ಹುಷಾರಿಲ್ಲ ಅಂತ ನಾವು ಎದಳಲ್ಲ ಅಂದ್ರೆ ಕಾಯ್ಬೇಕಪ್ಪ. ನೀವು ಹಾಸ್ಪಿಟ್ಲ್ ಮುಂದೆ ಕಾಯ್ತೀರಿ, ಎಂತ ದಿನ ಬಂದು ಎಲ್ಲಾರನ್ನೂ ಬೆಳಿಗ್ಗೆ ಬೈದ್ರೆ ಅಲ್ಲತ್ತಮ್ಮ ಮೊಬೈಲ್ ಆಫ್ ಮಾಡ್ರಿ, ಮಕ್ಳು ಇರ್ಕೊಳ್ರಿ, ಅಲ್ಲಿ ದೇವ್ರು ಬೇಡ್ಕೊಳ್ರಿ, ಚಪ್ಪಳೆ ಬಿಡ್ರಿ, ಗಲಾಟೆ ಮಾಡ್ಬೇಡ್ರಿ ಅಂತ ಬೇಜಾರಾಯ್ತು. ನೋಡಿ ಪುಣ್ಯಾಪುರ ಬಂದಿದೆ. ನನ್ನ ಯಾರೋ ಬಂದಿರೋ ಒಂದು ಅಕ್ಕ ಮಗಳು ಬಂದಿದ್ದಾನೆ ನಮಗೆ ಸ್ಟೇಟ್ಮೆಂಟ್ ಕೊಡೋಕ್ಕೆ. ದೇವ್ರು ಬರುತ್ತೆ ಅಂತ ಕೊಡಿದ್ಲು, ಬೈದಿದ್ದಕ್ಕೆ ನಮ್ಮ ದೇವಸ್ಥಾನ ಬಗ್ಗೆ ಹಿಂಗೆ ಮಾಡ್ತೀರಾ, ನಮ್ಮ ಟಿ ವಿ ಕೊಡ್ತೀವಿ, ಮೆಸೇಜ್ ಕೊಡ್ತೀವಿ, ದೇವಸ್ಥಾನ ನಿಲ್ಲಿಸ್ತೀವಿ ಅಂತ ಹೇಳಿ ನನ್ನ ಹೆಸರು ಹೊಳ್ಕೊಂಡು ಏನೋ ಕಿವಿಗೆ ಆನಂದ ಬಂದರೆ ಒಕ್ಕ ಪಕ್ಕ ಬಂದ ಮಗನ ಹುಷಾರಿಲ್ಲ, ನಾವು ಕೆಲಸಕ್ಕೆ ಬರೋ ನಮ್ಮನ್ನು ಕರೀತಾರೆ. ಅಂದರೆ ದೇವ್ರನ್ನ ಕರೆದರೆ ಕೆಲ್ಸಕ್ಕೆ ದೇವ್ರು ಬರಲ್ಲ ಅಂತಲ್ಲ, ನಮ್ಮನ್ನು ಕರೆಯೋದು ಬಂದು ಎಷ್ಟು ಕಿವಿಗೆ ಆನಂದ ಆಗ್ತಾ ಇದೆ ದಿನ. ಅದೇ ಮೊಬೈಲು, ಅದೇ ಮೆಸೇಜ್, ಅದೇ ಯೂಟ್ಯೂಬ್ ನೋಡಿ ಬೇಜಾರಾಗ ಮಧ್ಯೆ ಬಂದು ಎಂತ ಇವ್ರು ನಮ್ಮಪ್ಪ ಬರೀ 84 ವರ್ಷ, ಅದೇ ನಮ್ಮ ಮನೆ ಇಲ್ಲಿ ಕೊಡ್ಲು. ನಮ್ಮ ಅಪ್ಪ ನಮ್ಮ ತಾಯಿ ಹೋಗಿದ್ದಾರೆ ನೋಡಿ ಹೆಂಗೆ ಬೆಳೆಸ್ಯಾರೆ ಅಂತ. ಬಂದು ದೇವಸ್ಥಾನ ಮುಂದೆ ಕಾಯಕ್ತಾರೆ. ಆಮೇಲೆ ದೇವ್ರನ್ನ ಗುಲಾಮ್ರು ಮಾಡ್ಕೋಬೇಡಿ, ನೀವು ದೇವ್ರಿಗೆ ಗುಲಾಮ್ರ ಅರ್ಥ. ಕಾಯಿದ್ರೆ ಮಾತ್ರ ಬಹುಮಾನ ಕೊಡೋದು. ಕೈ ಇಲ್ದವರು, ಕಾಲಿಲ್ದವರು ಮಾತಾಡ ಯಾವ ತಿಂದು ಯಾವ ಊರಿಂದ ಗೊತ್ತಿಲ್ಲ. ಅಪ್ಪ ಅಮ್ಮ ಸಾಕಿನಿಂದ ನಾನು ಎಲ್ಲರೂ ಬಾಯ್ಕೊಂಡವರು ಸಾಕಿನ ಸುಮಾರು ಹಾಕಿನ, ಎಷ್ಟೋ ಪ್ರಾಣಿ ಸಾಕಿ, ಎಷ್ಟೋ ಅಂದರ್ಸನ್ ವೃದ್ಧಾಶ್ರಮ ಸಹಾಯ ಮಾಡ್ತೀನಿ ನಾನು. ಮಗಂಗೆ ಹುಷಾರಿಲ್ಲ, ಗಂಡು ಇವೇ ಸ್ಟೋರಿ ಕೇಳಿ ಬೇಜಾರಾಗೋದು. ಹಣ್ಣು ಬಂದು ಕಿವಿದ್ರೆ ಬಂದು ಗಂಡು ಹುಷಾರು ಬನ್ನಿ ಕೆಲ್ಸಕ್ಕೆ ನನಗೆ ಅಂತ ಹೋಗ್ತೀನಿ, ಭಜನೆ ಮಾಡಿ ಬರ್ತೀನಿ ಹಿಂದೆ. ದೇವ್ರ ಮುಂದೆ ಹೋಗಿ ಹುಷಾರಾದವರು ಸಾಕಷ್ಟು ಇದ್ದಾರೆ. ಸತ್ತೋಗ್ಬಿಡ್ತೀವಿ ಅಂತ ಅರಡಕ್ಕಾದ್ರೆ ಅದೇ ತಿಳ್ಕ ಕೊಡ್ತಾ ಕೂತಾರೆ, ಬಾಯ್ಕೊಂಡ್ತಾರೆ. ಕೈಯೇ ಬರಲ್ಲ ಅಂದ್ರೆ ಅರಡಕ್ಕಾಯ್ತು ಕಿಡ್ನಿ ಥರದ ಅಡುಗೆ ಮಾಡಿದೆ. ದೇವ್ರ ಮುಂದೆ ಬಂದು ಎಲ್ಲ ಜನಗಳು ದೇವರಿಗೆ ಆಜ್ಞೆ ಕೊಡ್ಬೇಕು, ಕಿಸೊಡೆಯೋದು ಬಾಬಾ ಅನ್ನೋದು. ಬೆಳಗಿನ ಬೈದ ಇನ್ನು ನಾನು ಬಂದರೆ ಕಿವಿಬಟ್ಟಿಗೆ ಅಂದ್ರೆ ಆನೆ ಉದ್ದೇಶ ಅಂತ ಅದು ಮನೆಯೊಳಗೆ ಕೆಲಸಕ್ಕೆ ಸ್ವಲ್ಪ ಏನೋ ಮಾಡ್ತೀವಿ ಅಂತ ಲೇಟ್ ಆಗ್ತದೆ. ಇವ್ರು ಬಂದು ಭಜನೆ ಕೇಳ್ತಿದ್ದು ನಾನು ಮಕ್ಕಳು ಬಂದಾನ ಅದಿಲ್ಲ ಮಗಿದ್ದಾನೆ. ಊಟ ಮಾಡಪ್ಪ ನಲ್ಲಿ ಊಟ ಮಾಡ್ದ ಮಚ್ಚಿ ಕಿಡ್ನಾಪ್ ಮಾಡ್ದ, ಯಾರ ಮನೆಗೆ ಹೋಗು. 9 ಗಂಟೆಗೆ ಬಂದರೆ ದುಜ್ಜಾಗ ನಮ್ಮ ಅಪ್ಪ ಬರೆ ಆಗ್ತಿದ್ದ, ನೆನ್ಸ್ಕೊಂಡು ಉದ್ದಾಕನ ಅಲ್ವಾ. ನಮ್ಮಮ್ಮ ಒಡೆಯಾಳು ಒಂದೇ ಒಂದು ಹ್ಯಾಬಿಟ್ಟು. ಒಂದು ದಿವಸ ನಮ್ಮ ಅಪ್ಪನ ಬಗ್ಗೆ ನಾವೆಲ್ಲೂ ಮಾತಾಡೇ ಇಲ್ಲ. ಹೆಂಗೆ ಬೆಳೆಸ ನಮ್ಮ ಅಪ್ಪ 6 ಜನ ಮಕ್ಕಳು, ಇವನೇ ಅಪ್ಪ ಒಡೆಯನ್ ಬಡ್ಡಿ ಮಗ. ನಿಜವಾಗ 6 ಗಂಟೆ ಮಾಡ್ಕೊಂಡು ಇವತ್ತು ಸೋಂಬೇರಿ ನನ್ನ ಮಕ್ಕಳು ಅಂತಾರೆ. ನಿಮ್ಮ ಮಕ್ಕಳು ಗುಂಡು ಅಪ್ಪ ಅಮ್ಮನ ಎಸಿತೀರಿ ನೀವೆಲ್ಲ. ದೊಡ್ಡ ಶಕ್ತಿ ಇವರೇ ತಾಯಿ ತಂದೆ. ಎರಡನೇ ಶಕ್ತಿ ಯಾರ ಬಗ್ಗೆ ಮಾತಾಡಬಾರ್ದು. 3ನೇ ಶಕ್ತಿ ಏನ್ ಗೊತ್ತಾ, ಸಾಲ ಮಾಡಬಾರ್ದು. ಅವೇ ಕಾರ್ಗಳು, ಅವೇ ಮನೆಗಳು. ಕೋಟಿ ಇಲ್ಲ, ಸ್ವಾಮಿರನ್ನು ಕೋಡಿರಲ್ಲ. ನಾನು ಹಿಂಗೆ ನನ್ನೇ ಸ್ವಾಮಿರ ನೀವು, ನಾ ಸ್ವಾಮಿಯರಾಗೇ ಇಲ್ಲ, ಸೇವಕರಾಗಬೇಕು ಅಂತ. ಯಾರಿಗೆ ಅನ್ನ ಕೊಡ, ನಿಮಗೆ ನಿಮಗೆ ಆಹಾರ ಜೀವ ಕೊಟ್ಟ ಆ ದುರ್ಗಮ್ಮ ಗಂಗಮ್ಮಗೆ. ನೀವೆಲ್ಲ ಬರ್ತೀರಿ, ದೇವ್ರನ್ನ ಒಂದು ಕಿಸೊಡೆಯೋದು ಇಲ್ಲಿ ಬತ್ತಿಯ ಅನ್ನೋದು, ಅಲ್ಲೋಗಿ ಬಾಬಾ ಅನ್ನೋದು. ಬರಲ್ಲ ಅಂದ್ರೆ ಹಸಿಕ್ ಬಂದು ಸ್ವಾಮಿಯರು ಬರ್ತಾರ ಅನ್ನೋದು. ಒಂಚೂರು ಯತ್ನೆ ಮಾಡಿ ಒಂದು ಸೊಳ್ಳೆ ಕಡಿತಾ ಇಲ್ಲ. ರಕ್ತ ನಾಯಿನಕ್ಕೆ ಒಬ್ಬರು ರೂಪಾಯಿ ನಾವು ಕೇಳ್ತಾ ಇಲ್ಲ. ಒಬ್ರು ಬರ್ರಿಂದಿಲ್ಲ. ಎಂತ ಜಾಗ ಲೇಟ್ ಆಗುತ್ತಾ ಅಂತ ಅಲ್ಲೇ ಹಳ್ಳ ಬರ್ತಾ ಇದೆ, ಮೈದಳ್ಳ. ಮಳೆಗೆ ಬರ್ತಾ, ಗಾಳಿಗೆ ಬರ್ತದೆ, ಎಂತ ಹಳ್ಳ ಅಲ್ಲಿ ದಾಟಲ್ಲ. ಲೇಟ್ ಆಗುತ್ತಾ ಅಂತ ಕೇಳ್ತೀರಿ. ಸಾವು ಬಂದ್ರೆ ಯಾವ ಬದುಕೋದೇ ಇಲ್ಲ. ಇಲ್ಲಿ ಸಾಕಿದ್ದು ಇದೇ ಸೆಟ್ಟೊಳಗೆ ಕೊರೋನಾ ಬಂದಾಗ ಯಾರು ಕಸ ಹೊಡಿತಿರ್ಲ, ಯಾರು ಪಾತ್ರೆ ಬೆಳಗ್ತಿರ್ಲಪ್ಪ. ಎಲ್ಲ ನೋಡಿದೀನಿ ನಾವು. 18 ಹೆಣ್ಮಕ್ಳು ಪಾತ್ರೆ ಬೆಳಗ್ತಿರ್ಲಿಲ್ಲ, ಗಂಡು ಮಕ್ಳು ಕಸ ಹೊಡಿತಿರ್ಲಿಲ್ಲ, ಎಲ್ಲ ನೋಡಿದೀನಿ ನಾನು. ಕಲ್ಲೆತ್ತಲ್ಲಿ ಯಾರು ಬಂದು ಏನೋ ಪುಣ್ಯಾಪುರ ಟಿವಿ ಅನ್ನ ಮಾಡ್ತಾರೆ, ಒಂಚೂರು ಸಹಾಯ ಮಾಡ್ತೀವಿ, ಸ್ವಲ್ಪ ಹೊತ್ತು ಕಾಯಿರಿ. ಅರ್ಜೆಂಟ್ ಹೋಗ್ಬೇಕು ಅಂತೀರಿ, ಬೇಗ ಮನೆಗೆ ಹೋಗ್ಬಿಡ್ರಿ. ಗೊತ್ತಾ, ಎಲ್ಲಿದ್ರು ತವಣಿಗೆ ಎಸಿತಾರೆ. ನೀವು ಯಾವ ಮನೆಗಿದ್ರು ತವಣಿಗೆ ಎಸಿತಾರೆ, ಯಾವ ಬಿಲ್ಡಿಂಗ್ ಎಸಿತಾರೆ, ಯಾವ ಕಾರ ಬಂದು ಎಸಿತಾರೆ. ಅರ್ಜೆಂಟ್ ಯಾರು ಹೋಗೋರಿಗೆ ಕೈ ಎತ್ತಿ ಕಳಿಸ್ಬಿಟ್ಟು ಮುಂದೆ ಹಾಕಿ. ಯಾರು ಇದ್ದೀರಾ? ಏನು ಕೇಳಲ್ಲ ತಂಗಿ, ನೀವು ಚೆನ್ನಾಗಿರ ಅಂತ ಯಾವನ ಕೆಲಸ ನಿಮ್ಗೆ ಒಂದೇ ಊಟ ನಂದು. ಯಾವ ನೀವು ಚೆನ್ನಾಗಿರ ಅಂತ ಯಾರು ಕೇಳ. ಲೇಟಾ ಲೇಟ್ ಆಗುತ್ತಾ ಅಂತಾನೆ. ಹೆಂಡತಿ ಕುಣಿಸಿ ಗಂಡ ಬತ್ತ ಲೇಟ್ ಆಗುತ್ತಾ ಅಂತ. ನಮ್ಮ ಮೈಂಡ್ ನಂದಲ್ಲ. ಗಂಡ ಕುಣಿಸಿ ಎಂಟು ಬರ್ತಾಳೆ, ನಮ್ಮ ಹಸ್ಬೆಂಡ್ ಲೇಟ್ ಆಗುತ್ತೆ, ಹಸ್ಬೆಂಡ್ ನೋಡಿ ಅಂತಾರೆ. ಹಸ್ಬೆಂಡ್ ನೋಡ್ಬೇಕು ನಾವು. ಬರ್ತಿಯಾಗ ಆಡಿ ಬಿದ್ರೆ ಹುಷಾರಾಗ್ತದೆ. ದೇವರು ಯಾವತ್ತು ಹೇಳಿ ಕಲ್ಲು, ಅದ್ರ ಕಲ್ಲಾಗಿ ನಾವು ಕಲ್ಲು ಮಾಡ್ರೆ ನಾವೇ. ದೇವ್ರಿಗೆ ಗೊತ್ತಿಲ್ರೆ ದೇವ್ರ ಮುಂದೆ ಕೇಳೋದು ಇಷ್ಟು, ಬೇಗ ಮನೆ ಕಟ್ತೀವ ಅಂತ. ಅದೇ ಒಂದ್ಸರಿ ಈ ಪುಣ್ಯಾತ್ಮರು ಸರಿ ಮನಸ್ಫೂರ್ತಿಯಾಗಿ ಕೈ ಇದ್ರೆ ಮನಸ್ಫೂರ್ತಿಯಾಗಿ ಇವತ್ತು ಕಂಡ ಜೀವನ ಪಾವನ ಆಯ್ತು. ಇಲ್ಲಾಂದ್ರೆ ಮೊಬೈಲ್ ಆಫ್ ಮಾಡಿ ಹೊಡಿದು ಪುಣ್ಯದಳ್ಳ. ಇದೇ ದೇವಸ್ಥಾನ ನಿಮ್ಗೆ ಗೊತ್ತಿಲ್ಲ ಅಂದ ಹತ್ರ ಹಿಂಗೆ ಲೈವಲ್ಲಿ ಬಿಡ್ತೀನಿ. ನಮ್ಮ ಮನೆ ಇದೆ, ನಾನು ಹುಟ್ಟು ಬೆಳೆದ ಮನೆ ಇದೇ. ನಮ್ಮ ತಂದೆ ತಾಯಿವಾಗ ಅಡುಗೆ ಮಾಡ್ತಾವೆ. ನಾವು ಇಲ್ಲೇ ಬೆಳೆದಿದ್ದು. ನಾವು ಕರೆಂಟ್ ಶೀಟ್ ಕಂಡಿಲ್ಲ, ಅಲ್ಲಿ ಸೋರೋದಿಲ್ಲ, ಇಲ್ಲೇ ಬೆಳೆದಿದ್ದು. ಈಗ ಮನೆ ಕರ್ಕೊಂಡು ತುಂಬ ಚಿಕ್ಕದು, 12 ಲಕ್ಷ ಅಷ್ಟೇ, ಜಾಸ್ತಿ ಏನಿಲ್ಲ. 18 ಜನ ನಾವಿದ್ದೀವಿ, ಮಿಕ್ತಾರ 40 ಜನ ಅಷ್ಟೇ. ಮಂಚಗಿಂತ ಏನು ಹಾಕೊಂಡಿದ್ವಿ ನಾವು. ಹಿಂಗೆ ಇದ್ದೀವಿ ನೋಡಿಲ್ಲ. ನಾವೆಲ್ಲ ಆರೋಗ್ಯವಿದ್ವಿ. ನಿಮಗೆಲ್ಲ ಕ್ಯಾನ್ಸರು, ಶುಗರು, ಚೀಟಿ ಹುಚ್ಚು, ಬಿಗ್ ಬಾಸ್ ಹುಚ್ಚು, ಮೊಬೈಲ್ ಹುಚ್ಚು, ಏನೋ ಟೈಲ್ಸ್ ಹುಚ್ಚು, ಬಿಲ್ಡಿಂಗ್ ಹುಚ್ಚು. ನಿಮಗೆ ನಮಗೆ ಏನು ಹುಚ್ಚಿಲ್ಲ. 3 ಹುಚ್ಚು. ಒಂದು ತಾಯಿ ತಂದೆ ಸಾಕ್ಬೇಕು ಅಂತ. 2ನೇ ಹುಚ್ಚು ಏನು ಗೊತ್ತಾ,
ನಮ್ಗೆ ಅನ್ನ ಕೂಡ ಬೈಬೇಕು ಅಂತ ಗೊತ್ತಿ. ಮೂರನೇ ಗೊತ್ತಿ ಐತಿ ಒಳ್ಳೆ ಕಾಲ ಸಾಯನ ಅಂತ ಬೈಯಲ್ಲ. ಈಗ ಯಾರಿಗಾರ ಸುಮ್ಮನೆ ಬೇಕಾಗತ್ತಾ? ಬೈತಾರೆ ಅಂತ ವಿಷ ಆಗ್ತೀರಿ. ಸುಮ್ಮನೆ ಬೇಕಾಗತ್ತಾ? ಬಂದರೆ ಹೆಂಗ್ ಕೇಳ್ತಾರೆ ಗೊತ್ತಾ? ಆಜ್ಞೆ ಕೇಳ್ತಾರೆ ದೇವ್ರನ್ನ. ಕೆಲ್ಸಕ್ಕೆ ಬರುತ್ತಾ ದೇವ್ರು ಅಂತ ಮಾತೇ ಬರ್ತಿರಲ್ಲ. ಅವನು ತಲೆ ಹೊಡಿತಾರ, ಕಂಟುವೇ ಇಲ್ಲ, ಬಳ್ಳಾರಿ ಕೂತಾನಲ್ಲೇ. ಇದು ಇದೇ ಕೈ. ನಾನು ನಂಬೋದಿಲ್ಲ ದೇವ್ರನ್ನ, ಮಾಡೋ ಕೆಲಸ ನಂಬ್ತೀನಿ. ಎಷ್ಟೋ ಜನ ಹುಷಾರಾಗಿದೆ, ಎಷ್ಟೋ ಸಾವಿರ ಹುಷಾರಾಗಿದೆ. ಒಂದೇನು ಸ್ವಾಮಿಯರು ಅಂತ ಯಾವ ಟೋಲಗೂ ಫ್ರೀ ಆಗಿಲ್ಲ, ಯಾವ ಹೇಳೇ ಇಲ್ಲ. ಎಲ್ಲ ಹೇಳೋದೇ ಇಲ್ಲ ನಾನು ಸ್ವಾಮಿಯರು ಅಂತ. ನಾವು ಸೇವಕರಾಗಿ ನೀವು ಬರ್ತೀರಿ ಇಲ್ಲ ಸೇವ್ರಿಗೆ ಒಂದೇ ಮಗು ಅಳುತ್ತೆ ಅಂತೀರಿ. ಮೊನ್ನೆ ಒಂದು ಎಲ್ಲ ನಕ್ಬಿಡಿ ಸ್ವಲ್ಪ 20 ವರ್ಷಕ್ಕೊಂದು ಮಗು ಆಯ್ತು, ಹೆಣ್ಣು ಪಾಪು. ಕೃಷಿ ಪಡೋಣ ಬೇಜಾರಾಗಣ, ಅವ್ರಿಗೆ ಬೇಜಾರಂತೆ ಗಂಡ್ಪಾವ ಇಲ್ಲ ಅಂತ ಸೇವೆ ಹಾಕಿ ನೋಡ್ರಪ್ಪ. ಜನಕ್ಕೆ ಎಷ್ಟು ದುರಾಸೆ. ಮೊನ್ನೆ ಯಾರೋ ಬಂದರೆ ಯಾರೋ ಸಿಟಿ ಅದು ಮೊಬೈಲ್ ಕಂಡಿದ್ದಂತೆ ಯಾರಿಗೋ ಬೈದೀನಿ ನಾನು. ಮೊಬೈಲ್ ಯಾಕೆ ಸಹಾಯ ಕೂತಿರ ಹೊರಗಡೆ ಅಂದ್ಬಿಟ್ಟಿನಿ. ಅವತ್ತೇನೋ ಆಯ್ತಂತೆ, ಅವ್ನು ಜರ್ಕೊಂಡ್ಬಿಟ್ಟಾನಂತೆ. ನನ್ನೇ ಅಮ್ಮ ಮಗಳು ಬರ್ತಾರೆ ಒಳಗಡೆ. ಅಮ್ಮ ಹುಡುಗನ್ ಬೈದಿರಿ ನೀವು ಅಂತ. ದೇವ್ರು ಬಂದಿತ್ತು ಅವಳಿಗೆ. ದೇವ್ರ ಬಂದ್ರೆ ಹೂವಿನ ಹಾಕಿದ್ರು ಸುಂಕಿರೋ ಅಮ್ಮ ಹೂಯಾಡಬಾರ ಅಂದ್ರೆ ಅದು ಗೊತ್ತಾಗ್ತಿತ್ತು. ನೀವು ನಿಮ್ಮ ಮನೆ ನಾವು ಯಾರು ಗೊತ್ತಾ ಅನ್ನೋದಕ್ಕಿಂತ ನಿಮ್ಮ ತಾಯಿ ತಂದೆಗೆ ಅನ್ನ ಹಾಕೋ ಮಕ್ಕಳಾಗ್ರಿ, ನಿಮ್ಮ ಮಕ್ಕಳಿಗೆ ಅಪ್ಪ ಅಮ್ಮ ಆಗ್ರಿ, ನಿಮ್ಮ ಹೆಂಡತಿಯರಿಗೆ ಒಳ್ಳೆ ಗಂಡುಗಳಾಗ್ರಿ, ನಿಮ್ಮ ಗಂಡುಗಳು ಒಳ್ಳೆ ಹೆಂಡತಿಯರಾಗ್ರಿ. ಸಾಕು. ಇದೇ ನೀವು ಜೀವನದಲ್ಲಿ ಮಾಡಿ ಏನು ಕರೆಕ್ಟ್ ಅಣ್ಣ. ಇದಕ್ಕಿಂತ ದೊಡ್ಡ ಸಾಧನೆ ಮಾಡೋದೇನಿಲ್ಲ. ನಮ್ಮ ಅಪ್ಪ ಹೆಂಗ್ ಭಾಷೆ ಗೊತ್ತಾ? ಒಂದೇ ಒಂದು ನಾನು ತಿನ್ನ ಅನ್ಸುತ್ತೆ, ಒಂದೇ ಒಂದು ಎಣ್ಣೆ ಬೀಡಿ ಹಂಗಿತಿ ಯಾರ ಬಗ್ಗೆ ಮಾತಾಡೋದಿಲ್ಲ. ಅವ್ರು ನನ್ನ ತಂದೆ. ಚಿಪ್ಪಲ್ಲಿ ನೀವೆಲ್ಲ ಸಿನಿಮಾಗಳು ನೋಡಿದ್ರೆ ಜಲ ಹಾಕೊಂಡು ನಮಗೆ ಕುಣಿಸ್ಕೊಂತ ಇದ್ದ. ಮಳೆ ಬಂದರೆ ನಮ್ಮ ಅವ್ವ ಅಲ್ಲ ಆ ಒಳಗೆ ಬರೋವು ಕಾಯಿ ತೇಲೋ ಬಿಡೋವು ಅಂತ ಹಳ್ಳ. ಅದು ಇಲ್ಲಿ ಬರೋದು ಹಳ್ಳ. ಇನ್ನು ಏನೂ ಇಲ್ಲ ಅಂತ ಬಂದ್ರೆ ಒಂದೊಂದು ಫೋಟೋ ಕೊಟ್ಟಿದ್ದಂತೆ. ಕೋಟ್ಯಾಧಿಪತಿ ಅವತ್ತು ಸೇಬಿ ಕೆಲಸ ಅಲ್ಲಿ ಬಂದಾನೆ. ನಂಜನಗೂಡಿಂದ ಬರ್ತಾನೆ, ಪಂಚಿ ಬಿಡ್ತಾನೆ, ಕಸ ಹೊಡಿತಾ ಹೋಗ್ತಾನೆ. ಅದು ನೋಡಿ ಬಾಯ್ಕೊಂಡೆ ಬಂದರೆ ಬೆಳಗ್ಗೆ ಎದ್ದು ಬದುಕಲ್ಲ ಅಂತ ಆಟಾಡೋಕ್ಕಾಯ್ತಂತ ಹುಷಾರು ಮಾಡಿದ್ದೀನಿ. ಬಂದು ಕಸ ಹೊಡಕ್ಕೆ ಬಂದರೆ ಮಗನ ಇಲ್ಲೇ ಬಿಟ್ಟಾರೆ. ಕೈಯಿಲ್ಲ ರೇಷನವರೇ, ಕಾಲಿಲ್ಲ ರೇಷನವರೇ, ನಾನೇ ನಂಬೋದಿಲ್ಲ. ಕಣ್ಣೇ ಬರ್ತವೆ ಅಂದರೆ ಅದು ನನ್ನ ಮಹಿಮೆ ಅಲ್ಲ, ನಿಮ್ಮ ನಂಬಿಕೆ ಮಹಿಮೆ. ಅದಾ ಇವತ್ತು ಈಗೊಂದು ಸನ್ಮಾನ ಮಾಡೋದು ಬೇಡ, ಒಳ್ಳೆ ಗೌರವ ಕೊಡ ನಮಗೆ. ನೀವು ಎಷ್ಟು ಜನ ಹೆಣ್ಮಕ್ಳು ಹೊಸ ಬಂದಿರ್ಕೈತಿ ಕೊಟ್ಟರೆ ಇಸ್ಕೊಬೇಡಿ. ನೀವಲ್ಲ ಅಲ್ಲ ತೋರ್ಮನೆ ಅನ್ಕೊಂಡಿರಲ್ಲ ಬಿಡು. ಈಗ ಹೊಸ ರೂಲ್ಸು, ಯಾರು ಬೇಕಾದ್ರೂ ತೋರ್ಮನೆ ಬರ್ಬೋದು. ನಿಮ್ಮ ಗಂಡುಗಳು ಆಸ್ತಿನೇ ಬರೀಬೇಕು. ನಿಮ್ಮ ಆಚಾರ ನಿಮ್ಮ ಯಾರು ಇಷ್ಟ ಬಂದಿ ನೀವು ಹೊಸದು ಹೆಸರಿದ್ದೀರಮ್ಮ? ನೀವು ಹೊಸ ಸುಮ್ಮನೆ ಬದ್ದೆ ಮಾಡಿದ್ವಿ. ಏನು ಮಾತಾಡಕ್ ಬಂದಿ ನೋಡಿ. ದೇವಸ್ಥಾನ ಮುಂದೆ ಬಂದಿನೋ, ಅಲ್ಲಿಂದ ಬಂದು ಇಲ್ಲಿಂದ ಬಂದಿನ ಬಿಡಿ. ಯಾರೊಬ್ರು ದೇವಸ್ಥಾನ ಸುಮ್ಮನೆ ಬರೋದಿಲ್ಲ. ಯಾರು ಬಂದು ದೇವಸ್ಥಾನ ಮುಂದೆ ಕೆಲಸ ಮಾಡೋದಿಲ್ಲ. ಬೆಳಗ್ಗೆ ಬಂದು ಇಬ್ರು ಕಸ ಹೊಡೆದ್ರು 3 ಜನ ಅಂತಮ್ಮ. ಅವರು ಪುಣ್ಯ. ಇಲ್ಲಿ ಇನ್ನೂ ಬಾಳ ಇದ್ದಾರೆ. ಶ್ರವಣ್ ಕುಮಾರ್ ಅಂತ ಒಬ್ಬಿದ್ದಾನೆ, ಬರ್ತಾನೆ ಸ್ವಲ್ಪತ್ತಿಗೆ. 2 ತಿಂಗಳು ಸದಾ ಬಂದು ಕಸ ಹೊಡೆದು ಕಡ್ಡಿ ಬಾಚ್ಬಿಡ್ತಾನೆ. ನಂಗೆ ಗೊತ್ತೇ ಇಲ್ಲ. ಅವನು ಧರ್ಮ ಬಂದು ಎಸ್ಸೆ ಅಂತೆ ಸಿರಾದನು. ಯಾಕೆ ಅವನು ಶ್ರವಣ್ ಕುಮಾರ್ ಅಂತೀನಿ. ತಾಯಿ ತಂದೆ ಓಡಾಡ್ತಿರಲ್ಲ, ಕಿಡ್ನಿ ಫೇಲ್ ಅಂತ ತಂದೆ ಅಮ್ಮಂಗೆ ಕಣ್ ಕಾಣ್ತಿರಲ್ಲ ಅಂತ. ಅವ್ನು ಎಷ್ಟು ನೀಟಾಗಿ ಕಸ ಹೊಡೆದಿರ್ಬೋದು, ಎಷ್ಟು ಬೆಳಿಬೋದು. ಅಪ್ಪ ಅವ್ನು ಕರ್ಕೊಂಡ್ ಬರ್ತಾನೆ. ಅವ್ನು ಮಾಡಿರೋ ಭಕ್ತಿ ನನ್ನ ಕೈ ತೇರ್ತಾ ಹಾಕಿದ್ರೆ ಅಮ್ಮನ ಕಣ್ಣು ಇಲ್ಲೇ ಬಂದ್ಬಿಡುತ್ತೆ. ಅಪ್ಪ ಓಡಾಡ್ಬಿಡ್ತಾನೆ ಅಂದ್ರೆ ಅವ್ನ ಎತ್ತ ಭಕ್ತಿಯಾಗಿ ದೇವ್ರ ಸೇವೆ ಮಾಡಿರ್ಬೋದು. ನೋಡ್ಕೊಂಡ್ಸರಿ ಕರೆಕ್ಟಾಗಿ ತಂದೆನ ಒಯ್ಯಾಕ್ಬಿಡ್ತಾರೆ. ಸತಾಯರ ಅಂತ ಎಂಟು ಕರೀತಾರೆ. ಮಂಜು ಕೈತ ಅವನು ಮಂಜು. ಅವ್ನಿಗೆ ಮಾತು ಬರ್ತಿಲ್ಲ, ಸರಿ ಮಾತು ಬರ್ತೀಗ. ತಂದೆನ ಒಯ್ಯ ಹಾಕ್ಬಿಟ್ಟಿರ್ತಾರೆ. ತೇರ್ತ ಹೆಸರು ಅಪ್ಪ ಬದುಕ್ಬಿಡ್ತಾನೆ. ಅಪ್ಪಂಗೋಸ್ಕರ ಎಲ್ಲ ಕೆಲಸ ಬಿಟ್ಟು ಬಂದು ಸೇವೆ ಮಾಡ್ತಾನೆ. ಹಂಗಿದೆ. ಇನ್ನೊಂದು ಫೋಟೋ ಕೊಟ್ಟಿದ್ದಂತೆ ನಂಜನಗೂಡನು ಒಂದು KB ಕೆಲಸಗಾರ ಬೇಜನ್ ಶ್ರೀಮಂತ. ಇಲ್ಲಿ ಫೋಟೋ ನೋಡ್ತಾನೆ. ಇವತ್ತು ನಮಾಸನ್ನು ಬಂದು ಕಸ ಹೊಡಿತಾನೆ. ವಿಡಿಯೋ ಮಾಡೋರು ಯಾರೋ, ಫೇಸ್ಬುಕ್ ಮಾಡೋರು ಯಾರೋ. ನಾನಂತೂ ವಿಡಿಯೋ ಫೇಸ್ಬುಕ್ ನಂಗೆ ಟೈಮ್ ಇರಲ್ಲ. ತಿನ್ನಕ್ಕೆ ಟೈಮ್ ಇರಲ್ಲ, ಬೈಯಕ್ಕೆ ಟೈಮ್ ಇರಲ್ಲ. ನೀವು ನಿಮ್ದು ಏನೇನೋ ಕಾಯಿಲೆಗಳು. ನಮ್ಗೆ ಕಾಯಿಲೆ ಕೇಳಿ ಅರ್ಧ ಮನೆ ಕಟ್ಟಿ ಮಿಕ್ಕಿದ ಮನೆ ಕಟ್ಟಕ್ಕಾಗಲ್ಲ, ಗಂಡು ಕೆಲ್ಸಕೋಗಲ್ಲ, ಮಕ್ಳು ಕೆಲ್ಸಕೋಗಲ್ಲ ಅಂತೀರಿ. ಅದನ್ನ ಫೋನ್ ಕೊಡ್ಸಿರಿ, ಲೋಗು ಮಾಡಿ ಚೇಣಿ ತಿಂದು ಕೂಡ್ ಮಲಗಿರ್ತಾನೆ. ಹೆಂಗೆ ಕೆಲಸ ಹೋಗ್ತಾನೆ? ಅದೇನಾದ್ರೆ ಫೋನ್ ಕೊಡಿಸ್ತೀರಾ ಹುಡುಗಿಯರ್ ನಶೆ ಮಾಡೋದಾಗ ನಮ್ಮ ಹುಡುಗಿ ಭಾಳ ಒಳ್ಳೆಯವರು, ಪಕ್ಕ ಮೇಲೆ ಸರಿ ಇಲ್ಲ ಅಂತೀರಿ. ಹಿಂಗೆ ಹೇಳೋದು. ಆಗ ಮಗಳು ಗಂಡು ಬಿಟ್ಟಾರೆ ಅಂತೀರ. ಪಾಪ ಹಳೆ ಮೈನ್ ಪಕ್ಕ ಅವನೇ ಮೈನು ಮಗಳು ಒಂದು ಹಾಕ್ಬಿಟ್ಟು ಬರೋದೇ ಇಲ್ಲ. ಇನ್ನು ಕಾಳನ ಮಕ್ಕಳು ಹುಡುಗರು ತಾವು ಪೋಡ್ಕೊಂಡು ಮಲಗಿರ್ತಾರೆ. ಹೊಸ ಓಡಿಸೋದು 9 ನಮ್ಮ ಮಗ ಭಾಳ ಒಳ್ಳೆ ಹೊಸ ಹೊಡೆಗಳನ್ನು ದುಡ್ಡು ಸಾಕಿದ್ರೆ ಯಾಕೆ ಹೋಗ್ತಾಳೆ? ನಿಮ್ಮ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಬಂದಿದ್ದು ತಿಳ್ಕೊಂಡಿರಿ. ಇಂಗ್ಲೀಷ್ ಮೀಡಿಯಂ ಸ್ಕೂಲೇ ಓದಿದ್ದು ಶ್ರೀಮಂತ ಹಾಕೊಂಡಿರಿ. ನಿಜವೂ ಇಲ್ಲ. ನಿಮ್ಮ ಮಕ್ಕಳು ಒಳ್ಳೆ ಸಂಸ್ಕಾರ ಸಂಸ್ಕೃತಿ ಕಲ್ತ್ರೆ ನಮ್ಮ ಥರ ನಾವು ದುರ್ಯ ಶ್ರೀಮಂತ, ದುಡ್ಡಿನ ಶ್ರೀಮಂತಲ್ಲ. ಜಾಸ್ತಿ ಅಡಿ ಇಲ್ಲ. ತಂದೆ ನಾವು ಇವತ್ತು ಈ ಮಟ್ಟಕ್ಕೆ ಬರೋ ಕಾರಣ ನನ್ನ ತಾಯಿ ತಂದೆ. ನಮ್ಮಪ್ಪ ಹೇಳೇನೆ ಯಾರ ಬಗ್ಗೆ ಮಾತಾಡ್ಬೇಕಂತ, ಯಾರ ಮೇಲೆ ಬಗ್ಗೆ ನೋಡ್ಬಾರ್ದು ಅಂತ. ನಮ್ಮಮ್ಮ ಹೇಳೇ ಬಂದವರಿಗೆ ಅದು ದಾನ ಮಾಡಬೇಕು, ಇಲ್ಲ ಅಂದರೆ ಸುಮ್ಮನಿರ್ಬೇಕಂತ. ಕರೆಕ್ಟಮ್ಮ? ದೊಡ್ಡ ಮನೆ ಕಟ್ಟಿ ದೊಡ್ಡ ಕಾರ ಬನ ಶ್ರೀಮಂತ ಅಲ್ಲ. ದೊಡ್ಡ ಮನೆಗಳ ಅಪ್ಪ ಅಮ್ಮನ ಸಾಕನ್ ಶ್ರೀಮಂತ. ದೊಡ್ಡ ಕಾರ ಬನ ಶ್ರೀಮಂತ ಅಲ್ಲ. ದೊಡ್ಡ ಕಾರ ಬನ ಶ್ರೀಮಂತ ಅಲ್ಲ. ರೋಡ್ ರಸ್ತೆ ಬರೋ ಕೈಗಲ್ಲಿ ಕರ್ಕೊಂಬನ್ನಿ ಶ್ರೀಮಂತರಾಗ್ತೀರಾ. ನಿಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕಿ ಬೀದಿ ಎಸೆದಲ್ಲ. ಆಮೇಲೆ ಇನ್ನೊಂದು ದಯವಿಟ್ಟು ಒಂದು ಹೊಸ ಯೋಜನೆ ಮಾಡಿದ್ದೀನಿ. ನಾವು ನೀವು ಮಾಡಿ ಮಕ್ಕಳು ಬರ್ಗಡೆ ವೆಡ್ಡಿಂಗ್ ಅನ್ನೋಸರಿ ನಿಮ್ಮ ಕ್ಲಬ್ಗಳು ನಿಮ್ಮ ಡ್ಯಾನ್ಸ್ಗಳು ಮಾಡೋ ಬದಲು ಅಂದಾಶ್ರಮಕ್ಕೆ ಹೋಗಿ ಊಟ ಹಾಕ್ಸ್ಬಿಟ್ರೆ ಅವರು ಕಣ್ತುಂಬ ಊಟ ಮಾಡ್ತಾರೆ, ನಂದು ಮಾಡ್ತಾರೆ. ಮನೆ
ನಡೀತಾ ಇರಲಿಲ್ಲ. ನಮ್ಮಪ್ಪ ಇಲ್ಲಿದ್ದಾನೆ, ಒಂದು ಚಿಲ್ಕೊಂಡು ಇರಲಿಲ್ಲ. ನಮ್ಮಪ್ಪ ತಂತಿ ನಿಲ್ತಿದ್ದ. ಯಾವ್ದಾರೋ ನಿಮ್ಮೂರ ಬಡವರು ಇರ್ತಾರೆ, ನೀವೆಲ್ಲ ಹೋಗಕ್ಕಾಗಲ್ಲ ಅಂದ್ರೆ ನಿಮ್ಮೂರಿಗೆ ಎಂತ ಒಬ್ಬ ವಿದ್ಯಾರ್ಥಿ ಊರಿಗೆ ಇರೋಂತಮ್ಮ ಅಂತ ಬಡವರಿಗೆ 2 ಸೀಟ್ ಕೊಡಿಸಿ, ಬಿಸ್ಲಾಗೂ ಒಣಗಲ್ಲ, ಮಳೆಗೆ ನೆನಗಲ್ಲ, ನೀವು ಪುಣ್ಯ ಬರ್ತಾವತ್ತು. ಆಮೇಲೆ 1000 ರೂಪಾಯಿ ಕೊಟ್ಟು ನೀವು ಊಟ ಮಾಡಿ, ನನಗೆ ಬೇಜಾರಿಲ್ಲ. ದಯವಿಟ್ಟು ಒಂದು 100 ರೂಪಾಯಿ ಕಮ್ಮಿ ಊಟ ಮಾಡಿ, ಒಮ್ಮೆ ಊಟ ಮಾಡಿ. ಆಚೆ ಕಡೆ ಕೈಯಿಂದಾರು ಕಾಲಿಂದಾರು ಕಣ್ಣಿಂದ ಇರ್ತಾರೆ, ಅವ್ರಿಗೆ ಕೊಟ್ಟು ಬನ್ನಿ, ಅವ್ರು ಪ್ರೀತಿಯಾಗಿ ಆಶೀರ್ವಾದ ಮಾಡ್ತಾರೆ. ನಿಮಗೆ ಅದಕ್ಕಿಂತ ಆಶೀರ್ವಾದ ಬೇರೆದಿಲ್ಲ ಅಂತ. ಇನ್ನು ಸಂಘಗಳು ಮಾಡ್ಕೊಳ್ಳಿ. ಸಂಘನೊಬ್ಬ ಬಾಸ್ ಮಾಡ್ಕೊಂಡು ಅವ್ನು ಬರ್ತಡೇ ಮಾಡ್ಕೊಂಡು ವೆಡ್ಡಿಂಗ್ ಆಸೆ ಮಾಡಿ ಫೋಟೋ ಹಾಕೋಣ ಬದಲು ನಿಮ್ಮ ಊರಿಗೆ ರಸ್ತೆ ಬರ್ತೀಯ ನೋಡಿ, ನಿಮ್ಮ ಮಕ್ಕಳೆಲ್ಲ ಅವಶ್ಯಕತೆ ಇರಲ್ಲ. ನಿಮ್ಮೂರಿಗೆ ಒಂದು ಶಾಲೆ ಇರುತ್ತೆ, ಅದು ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನ ಕೊಡಿ. ನಿಮ್ಮೂರು ಮಕ್ಕಳು ಹೊರಗಡೆ ಹೋಗೋ ಅವಶ್ಯಕತೆ ಇರಲ್ಲ. ಆಗುತ್ತಾಗಲ್ವಾ? DJ ಹಾಕೊಂಡು ಕುಣಿಯೋ ಬದಲು ಒಂದು ಬೋರ್ ಹಾಸ್ಕೊಳ್ಳಿ. ಬೇಸಿಗೆಯಲ್ಲಿ ನೀರಿಗೆ ಪ್ರಾಬ್ಲಮ್ ಆಗೋದಿಲ್ಲ. ದನಕ ನೀವಂತೂ ಫಿಲ್ಟರ್ ನೀರು ಕುಡಿತೀವಿ, ಸಾವುಕಾರಗಳು ನಮ್ಮಂತ ಬಡವರು ಕುಡಿತೀವಿ ತಣ್ಣೀರ, ಫಿಲ್ಟರ್ ತೊಟ್ಟಿ ನೀರು. ಇಲ್ಲಾಂದ್ರೆ ದನಕಾರ ಕುಡಿದು ದಯವಿಟ್ಟು ದನಕಾರಿಗೆ ಅನ್ನ ಹಾಕಿ ಪ್ರಾಣಿ ಪಕ್ಷಿಗೆ ಗಮನ ಇದೆ. ಅಷ್ಟೇ ದೇವಸ್ಥಾನಕ್ಕೆ ಬನ್ನಿ, ಯಾರು ಬೇಕಾದ್ರೆ ಬನ್ನಿ. ನಿಮ್ಮ ಅಹಂಕಾರ ಇದೆ, ನಿಮ್ಮ ಮನೆಗೆ ಇದ್ಬಿಡಿ ದಯವಿಟ್ಟು. ಇದನ್ನು ಪದೇ ಹೇಳ್ತೀನಿ ನಾನು. ಯಾಕೆ ಬೇಜಾರಾಗುತ್ತೆ? ನನ್ನ ಕಣ್ಣಿಗೆ ಸುಮಾರು ಜನ ಭಾಳ ಕಷ್ಟ ಅನುಭವಿಸ್ಬಿಟ್ಟಿದ್ದಾರೆ. ಕಲ್ ತೊಗೊಂಡೋಗ್ಬೇಡ ಅಂತ ತೊಗೊಂಡೋಗ್ತಾನೆ, ಅನುಭವಿಸ್ಕೊಂತಾನೆ. ಯಾರೋ ದೇವ್ರು ಬರುತ್ತೆ ನನಗೆ ಇದು ಗೊಬ್ಬೆ ಮಾಡ್ಕೊಂತಾರೆ, ಯಾರು ಮಕ್ಕಳು ಕಳ್ಕೊಂತಾರೆ. ಮತ್ತೆ ಭಾವನ ಬಂದ್ಬಿಟ್ಟು ನಾನು ದೇವ್ರು ಅರಿಯಬಿಟ್ಟು ಏನೋ ಮಾಡ್ಕೊಂತಾರೆ, ಬೇಯಿಸ ತಗೊಂಡು ಮತ್ತೆ ತಿನ್ಕೊಂಡು. ಇವೆಲ್ಲ ಯಾಕೆ ದುರಾಂಕಾರ ಮಾಡ್ತೀವಿ? ಸೃಷ್ಟಿ ಮುಂದೆ ಯಾವೊಂದು ನಡೆಯಲ್ಲ ಕಣ್ರೆ, ಕೇಳ್ತಾರ? ಸೃಷ್ಟಿ ಮುಂದೆ ಯಾವ ನಡೆಯಲ್ಲ ಅಂದ್ರೆ ಯಾವನಿಗೆ ಸಾವಿಲ್ಲ ಕೈ ಐತಿ, ಯಾರು ನೀರು ಕುಡಿಯಲ್ಲ ಕೈ ಐತಿ, ಯಾರು ಅಕ್ಕಿ ಮಾಡ್ತೀವಿ, ಯಾರು ನೀರು ಕೊಡ್ತೀರಿ ಕೈ ಐತಿ. ಗೋಬಿ ಮಂಚೂರಿ ಮಾಡ್ಕೊಂಡು ಪಾನಿಪುರಿ ತಿನ್ನೋ ಶ್ರೀಮಂತರ ಯಾವುದೇ ಕಾರಣಕ್ಕೂ ಅಲ್ಲ. ಕಂಡರ ಮನೆಗೆ ಒಂದು ಸುತ್ತ ಅನ್ನ ಕೊಡೋದು ದೊಡ್ಡ ಶ್ರೀಮಂತ. ಅದಕ್ಕೆ ಕಾರಣ ನಮ್ಮ ಅಪ್ಪ ಚಿಪ್ಪಲ್ಲಿ ಪಾಶರ್ಕೊಂಬತ್ತಾ ಇದ್ದ. ಯಾವ ಮನೆ ಕೆಲಸ ಮಾಡಿ ಯಾರೊಬ್ಬ ಊಟಕ್ಕೆ ಹೋದ್ರೆ ಎಲೆ ಬಾಜಿ ಊಟ ಚಿಪ್ಪಲ್ಲಿ ಪಾಶರ್ಕೊಂಬತ್ತಿದ್ದ. ನಮ್ಮಮ್ಮ ರಾಗಿ ಇಟ್ಟು ಬಿಸಾಕ್ತಿರೋಲ್ಲ ಇಟ್ಟು ನಮ್ಮನ್ನು ಅಮಲಿ ಮಾಡ್ತಿದ್ಲು. ಅದಕ್ಕೆ ಆರೋಗ್ಯ ಇರೋದು ಹಿಂಗೆ. ಕೂತ ನೋಡಿ 84 ವರ್ಷ. ಹೊಡೆಯ ಕೂತ ನೀಗಲ್ಲ ನಮ್ಮನ್ನು ಮಚ್ಚಿ ಅಂದ್ರೆ ಮಚ್ಚಿ ಹೊಡೆಯ ಕೂತ ಮಚ್ಚಿ ಅಂದ್ರೆ ಬೇರೆ ಮಾಡ್ಕೊಬೇಡಿ. ಅಪ್ಪ ಕರ್ಗವನ ಮಾಮ ಬೆಳಗವಳೆ. ಇವತ್ತು ಹೊಸ್ತಾ ಬಂದರೆ ಭಜನೆ ಮಾಡಿ ನಮ್ಮ ಕಿವಿಗೆ ತಂಪು ಕೊಟ್ಟಂತರಿಗೆ ಏನು ಕೊಡೋಕ್ಕಾಗೋದಿಲ್ಲ ನಮ್ಮ ಕೈಲಿ. ನಾವು ದುಡ್ಡು ಕೊಟ್ಟರೆ ಶ್ರೀಮಂತರಾಗೋದಿಲ್ಲ. ಗೋವನ್ ಹೂವಿನಾರ 2 ನಿಮಿಷ ಗೊತ್ತಾಗುತ್ತೆ. ಮತ್ತೊಂದು ವಿನಯನಿ, ಯಾರಿಗಾರು ನನಗೆ ಹೂವಿನಾರ ಹಾಕ್ಬೇಕು ಅನ್ನೋ ಆಸೆ ಇದ್ದರೆ, ಸನ್ಮಾನ ಮಾಡಬೇಕು ಅನ್ನೋ ಆಸೆ ಇದ್ದರೆ ದಯವಿಟ್ಟು ನನಗೆ ಒಪ್ಪಲ್ಲ. ನೀವು ಅದೇ 100 ರೂಪಾಯಿನ ಅದೇ ಹೂವಿನ ದುಡ್ಡ ಯಾರು ಅಂಗವಿಕಲರು ಯಾರು ಕಣ್ಕೊಂಡು ಅಂದರೆ ನೀವು ನನಗೆ ಕೊಡ್ತಕ್ಕಂಥ ಬಹುಮಾನ ಅದ ನೀವು ಹೂವಿನಾರ 2 ನಿಮಿಷ ಬತ್ಬಿಡುತ್ತೆ. ಆಮೇಲೆ ಸಮಾರಂಭ ಕರಿಬೇಡಿ, ಸನ್ಮಾನ ಕರಿಬೇಡಿ. ಮೆಟ್ಟಿಗೆ ಮತ್ತೆ ಹಚ್ಚಿ ನೀವೇ ಕೆಳಗೆ ಇಳಿಸ್ತೀರ, ಅಷ್ಟೇ ನಾನು ಹಾಕೋದಿಲ್ಲ. ನಿಮ್ಗೊಂದ್ಸರಿ ಭಜನೆಗೆ ಖಂಡಿತ ಒಂದ್ಸರಿ ಬರ್ತೀನಂತೆ. ಒಳ್ಳೆ ಯಾವ ಊರು ನಿಮ್ದಲ್ಲ? ಒಂದ್ಸರಿ ನಿಮ್ಮ ಊರಿಗೆ ಖಂಡಿತ. ಮೊನ್ನೆ ಮೀಸೆ ಬಂದಿದ್ದ, ಅವ ಮನೆಗೆ ಬರ್ತೀನಿ. ಒಬ್ಬ ನನ್ನ ಫ್ರೆಂಡ್ ಇದನ್ನು ಕುರಿಬರಿ ಕೊಡ್ತೀನಿ. ಆಮೇಲೆ ನನಗೆ ನಾನು ನಾಯಿ ಪ್ರಿಯ, ದನಿ ಪ್ರಿಯ, ಅವು ಪ್ರಿಯ, ಮನ್ಸು ಪ್ರಿಯ ಮುಂಚೆಗಿದ್ದೆ. ಮೆಸೇಜ್ ಮಾಡ್ತಾರೆ ಅಂತ ಬಿಟ್ಟಾಕ್ಬಿಟ್ಟೆ. ಮನ್ಸು ಭಾಳ ಇದು ಬರೀ ಕೆಟ್ಟ ಐತಿ ನೋಡಿ. ಉದಾಹರಣೆ, ನನ್ನ ಮಗ ತಪ್ಪು ಮಾಡಿದ್ದು ಹೇಳಲ್ಲ ಅಮ್ಮ, ನೀವು ಬೈತೀರಾ ಅಂತ. ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳ್ತಾಳೆ ನನ್ನ. ನಿಮ್ಮ ಅವಾಗ ಆ ಹುಡುಗಿ ಎಷ್ಟು ಬುದ್ಧಿ ಭ್ರಮಣೆ ಆಯ್ತು, ನೀವು ಫೋನ್ ಇಟ್ಕೊಳಲ್ವಾ ಅಂತ. ನಾನು ಫೋನ್ ಇಟ್ಕೊಳೋದಿಲ್ಲ, ಅವಳಿಗೆ ಗೊತ್ತಿಲ್ಲ. ಹಂಗೆ ನಾವು ದಡ್ಡರಾಗಬಾರ್ದು, ಬುದ್ಧಿವಂತರಾಗೋಣ. ಯಾವತ್ತು ನಿಮ್ಮ ಮನೆಗೆ ನಿಮ್ಮ ತಾಯಿ ನಿಮ್ಮ ಒಳ್ಳೆ ಬುದ್ಧಿ ಕಲಿಸುತ್ತಾರೆ, ಒಳ್ಳೆ ಗುಣ ಕಲಿಸುತ್ತಾರೆ, ಅವತ್ತು ನೀವು ಯಾರ ಬಗ್ಗೆ ಮಾತಾಡೋದಿಲ್ಲ. ನೀವು ಹೆಂಗೆ ಬೆಳೆಸಿದ್ರೆ ಹಂಗೆ ನಿಮ್ಮ ಮಕ್ಕಳನ್ನ ಡಿಪೆಂಡ್ ಆಗ್ತದೆ. ನಿಮ್ಮ ಮಕ್ಕಳು ಹಂಗೆ ಬೆಳೆದಿರ್ತಾರೆ ನೋಡಿ, ನಾವು ಹೆಂಗೆ ಬೆಳೆದೀವಿ ಅಂತ. ನೀವೆಲ್ಲ ಅಂತ ಮಕ್ಕಳು ಗುದ್ದಾಡ್ತೀವಿ. ನಾವು 6 ಜನ ಮಕ್ಕಳು. ನಾವು ಯಾವತ್ತು ಆಸ್ತಿ ಭಾಗ ಮಾಡ್ಕೊಳ್ಳೋ ಮುಂದೆ ಗೊತ್ತಿಲ್ಲ, ಮನಸ್ಸು ಭಾಗ ಮಾಡ್ಕೊಳ್ಳಲ್ಲ ನಾವು. ನೀವು ಹಿಂಗೇ ಇರಿ ದಯವಿಟ್ಟು. ಏನು ಗೊತ್ತಾ, ನಮ್ಮನ್ನು ಸಣ್ಣ ವಿನಂತಿ, ಗಂಡು ಸಿಗ್ತಾವೆ ಹೆಣ್ಣು ಸಿಗ್ತಾವೆ ಅನ್ಬೇಡಿ. ಹೆಣ್ಣು ಸಿಗ್ತವೆ. ಒಳ್ಳೆ ಮಂತನ ನೋಡಿ, ಒಳ್ಳೆ ಗುಣ ನೋಡಿ ಮದುವೆ ಆಗಲಿ ಹೆಣ್ಮಕ್ಳ. ಒಳ್ಳೆ ಹೆಣ್ಮಕ್ಳು ತಗೊಂಬಂದು ಗಂಡು ಮಕ್ಳು ಅದನ್ನು ಹಾಳು ಮಾಡಬೇಡಿ. ಎರಡೇ ನಾ ಕೇಳೋದು ನಿಮಗೆ, ಕರೆಕ್ಟಾ? ಓದೇನು ವಿದ್ಯಾವಂತ ಅಲ್ಲ, ಸಂಸ್ಕಾರ ತಿಳಿದ ವಿದ್ಯಾವಂತ. ಶ್ರೀಮಂತ ಯಾರು ಗೊತ್ತಾ? ನಾನು ಶ್ರೀಮಂತ. ನಮ್ಮ ಅಪ್ಪ ಶ್ರೀಮಂತ. ಒಂದು ಮಾತಂಗೆ ನಿದೇಶ ಮುಂಗಲ್ಲ. 84 ವರ್ಷ ಬಡ್ಡಿ ಮಗ ನೋಡಿ ಹಂಗೆ ಕಲ್ಲಿದ್ದಂಗೆ ಹೊಡೆ ಕೊಡ್ತಾನೆ. ನನ್ನೇ ಹೊಡೆ ಹೆಂಗೆ ಮಾಡೋದು ಗುರಾಯಿಸ್ತಾನೆ, ಹೊಡೆ ಕೊಡ್ತಾನೆ. ಅಮ್ಮರಿದೆ, ನಮ್ಮ ಅಮ್ಮ ಬೇರೆ ಸಪೋರ್ಟ್ ಅದ್ರು. ನಮ್ದು ಆಸ್ತಿ ಅಂತಲ್ಲ ನಮ್ಮಮ್ಮ, ಏನು ಮಾಡೋಂಗಿಲ್ಲ ನಾನು. ಚೆನ್ನಾಗಿ ಲವರ್ ಕಡ್ತಾರೆ ನನಗೆ ಮನೆಯಡಿ ಲಕ್ಷ ಬಿಟ್ಟಿ ಬಯ್ಯೋದು ಬಯ್ಯ ತಾಯಿ ಜೀವನಕ್ಕಿಂದು ಇದು ಉಸುಬಿಲ್ಲ ಮಕ್ಕಳು ನಾನು ಸತ್ತದಾಗ ಅರ್ಧ ನಮ್ಮ ಸತ್ತಾಗ ಇನ್ನೂ ಸತ್ತ ನಮ್ಮ ಅಮ್ಮ. ನಂಗೆ ಅಪ್ಪ ಅಂದ್ರೆ ಜೀವ. ಯಾಕೊತ್ತಾ, ಜಗಮಲ್ಲಿ ಇಕ್ಕೊಂಡು ಯಾರ 2 ರೊಟ್ಟಿ ಕೊಟ್ಟು ಕಾಯಿಸಿ ಅಗಲೆಲ್ಲ ಕಾಯಿ ಕೆಡವನು ರಾತ್ರಿ ಕಾಯಿಸುಳೇನು ಮಾಲೂರು ಮೈಸೂರು ಇಲ್ಲೇ ತಿಂತಾನೆ. ಯಾರು 2 ರೊಟ್ಟಿ ಉಣ್ಣಕ್ಕೆ ಕೊಟ್ಟರೆ ಒಂದು ಅರ್ಧ ರೊಟ್ಟಿ ತಿಂದು 1 ರೊಟ್ಟಿ ತಗೊಂಡು ಕೊಟ್ಟರೆ 5 ಗಂಟೆ ಕೊಟ್ಟರೆ ಕಲ್ಯಾಣ ತಗೊಳ್ಕ್ರಿ ಅಂತ ಪುಣ್ಯಾತ್ಮ. ನಾನು ಅವ್ನು ತಿಂದವರು ತಿನ್ನೋದೇ ಇಲ್ಲ ಅಂತ. ನಾನು ಅಂತ ನನಗೆ ತಂದೆಯ ಭಾಳ ಜೀವ. ತಾಯಿ ಅಂದರೆ ಅಷ್ಟೊಂದಿಲ್ಲ, ಸ್ವಲ್ಪ ಕಮ್ಮಿ. ಈತೆ ತಾಯಿ ಮೇಲೆ ತಾಯಿ ಅಷ್ಟು ಕಷ್ಟಪಟ್ಟಿಲ್ಲ ನನ್ನ ಕಣ್ಣು ಮುಂದೆ. ತಂದೆ ಮಾತ್ರ ನಾನು ಕಷ್ಟಪಟ್ಟೇನೆಂದ್ರೆ ಭಜನೆ ಮಾಡಿಸ್ಬೇಕು. ಸಾಯಂಕಾಲ ಎಲ್ಲ ಪಾರ್ಟಿ ತಗೊಂಡು ನಮ್ಮ ಸಿಂಗಿರು ಹೊಸಬ್ರು ಬಂದಿಲ್ಲ ಈ ಭಜನೆ ಮಾಡ್ಕೊಡ್ರ. ಭಜನೆ ಮಾಡ್ಕೊಡೋರು ನೀವು ಕೊಟ್ಟಿದ್ದೆ, ನೀನು ಕೊಟ್ಟಿದ್ದಮ್ಮ.
ನೀವು ಭಾಳ ಜನ ಭಜನೆ ಮಾಡ್ತೀವಿ. ಯಾವ ಊರು ತೆಗಿವ ತಾಲೂಕವ ಊಟಕ್ಕೆ ಬಂದ ನಾನು ಮಲ್ಕೊಂಬರ್ರಿ. ಒಬ್ಬರು ನಂಬರ್ ಕೊಡಿ. ಈಗ ನಾವು ಪ್ರತಿ 2-3 ತಿಂಗಳು ಒಂದ್ಸರಿ ನಾನು ಇದಕ್ಕೆ ಬರ್ತೀವಿ. ಬೆಳಗಾಂ ಸುಮ್ಮನೆ ಬರ್ತೀವಿ. ಒಬ್ಬ ಮುಸ್ಲಿಮ್ ಜನ ಮಗು ಹಾಕಿ ನಂತರ ಕೊಡ್ತಾನೆ. ಬೆಳಗಾಮಿಂದ ಅಂತ ಬರುತ್ತೆ ನನಗೆ. ಅವಾಗ ಗಾಡಿ ಬರ್ತೀವಿ ನೈಟ್ ಎಲ್ಲೂ ಪಬ್ಲಿಕ್ ಮಾಡಬಾರ್ದು. ಬೇಗ ಕಡೆ ಕಟ್ಟೋಣ.